ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ತಿಂಗಳ ಸಂಪೂರ್ಣವಾದಂತಹ ಒಂದು ಮಾಸದ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. 2025 ಧನುರಾಶಿಯ ಮಾಸ ಭವಿಷ್ಯ. ಗ್ರಹ ಸ್ಥಿತಿಯ ಪ್ರಭಾವದಿಂದಾಗಿ ಧನುರಾಶಿಯವರಿಗೆ ಈ ತಿಂಗಳು ಧನುರಾಶಿಯ ಅಧಿಪತಿ ಗುರು ಈ ತಿಂಗಳಲ್ಲಿ ಶಕ್ತಿಶಾಲಿಯಾಗಿ ಪ್ರಭಾವ ಬೀರುತ್ತಿದ್ದು ಜ್ಞಾನ ಧರ್ಮ ವಿಧಿ ಮಾರ್ಗದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರಲಿದೆ. ಶನಿ ಕೆಲವು ಕ್ಷೇತ್ರಗಳಲ್ಲಿ ಯೋಗ್ಯ ಪ್ರಯತ್ನ ಕೇಳಬಹುದು. ನಿಮ್ಮ ಶ್ರದ್ಧೆ ಮತ್ತು ಧೈರ್ಯ ಪರೀಕ್ಷೆಯಾಗುವ ಕಾಲ. ಕೇತು ಮತ್ತು ಚಂದ್ರ ಮನಸ್ಸಿನಲ್ಲಿ ಸ್ಥಿರತೆ ಹಾಗೂ ಭರವಸೆ ಮೂಡಿಸಲಿದ್ದಾನೆ. ಆದರೆ ಭ್ರಮೆಯತ್ತ ಎಳೆಯುವ ಸಾಧ್ಯತೆಯೂ ಇದೆ. ತುಂಬ ಎಚ್ಚರಿಕೆ ಇರಲಿ. ಇನ್ನು ಈ ತಿಂಗಳ ನಿಮ್ಮ ಉದ್ಯೋಗ ವ್ಯಾಪಾರ ವೃತ್ತಿಗನುಗುಣವಾಗಿ ಉನ್ನತ ಹುದ್ದೆಗಳ ಕಡೆಗೆ ಮುನ್ನಡೆಯಲು ಉತ್ತಮ ಸಮಯ. ಬದಲಾವಣೆ ಅಥವಾ ಹೊಸ ಜವಾಬ್ದಾರಿ ಸಿಗುವಂಥ ಸಾಧ್ಯತೆ ಇದೆ. ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ನೀಡಿದವರು ಉತ್ತಮ ಫಲದ ನಿರೀಕ್ಷೆ ಇಡಬಹುದು. ಸಹೋದ್ಯೋಗಿಗಳಿಂದ ಸಹಕಾರವು ಸಿಗುವಂಥ ತಿಂಗಳು. ಆದರೆ ನಿಮ್ಮ ಶಿಸ್ತು ಉಳಿಸಿಕೊಂಡು ನಡೆಯಬೇಕು. ತಡವಾಗಿ ಫಲ ಸಿಗಬಹುದು, ಆದರೆ ಅದು ಶ್ರೇಷ್ಠವಾಗಿರಲಿದೆ. ನಿಖರ ಕೆಲಸದ ಶೈಲಿ ಹಿಡಿದಿಟ್ಟುಕೊಳ್ಳಿ. ವ್ಯಾಪಾರ ಮತ್ತು ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಸಾಧಾರಣವಾಗಿದ್ದರೂ ಜುಲೈ ಮಧ್ಯದ ನಂತರ ಲಾಭದ ಪ್ರಾರಂಭವಾಗಲಿದೆ. ಹಳೆಯ ಬಾಕಿ ಹಣ ಸಿಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಾಗಿ ಇದು ಸೂಕ್ತ ಸಮಯವಲ್ಲ. ಸ್ವಲ್ಪ ಎಚ್ಚರಿಕೆ ಇರಲಿ. ಆರ್ಥಿಕ ತೀರ್ಮಾನಗಳಲ್ಲಿ ಧೈರ್ಯ ಮತ್ತು ತಾಳ್ಮೆ ಎರಡೂ ಅಗತ್ಯ. ಸಾಲ ಕೊಡುವಾಗ ಅಥವಾ ದೊಡ್ಡ ವ್ಯವಹಾರ ಮಾಡುವಾಗ ಕಾಗದ ಪತ್ರಗಳ ಪರಿಶೀಲನೆ ತುಂಬ ಮುಖ್ಯವಾಗಿ ಮಾಡಿಕೊಳ್ಳಿ. ವೈವಾಹಿಕ ಜೀವನ ಪ್ರೇಮ ಸಂಬಂಧದ ವಿಚಾರವನ್ನು ನೋಡುವುದಾದರೆ ಸಂಬಂಧದಲ್ಲಿ ಭಾವನಾತ್ಮಕ ಸಮತೋಲನ ಕಾಪಾಡುವುದು ಮುಖ್ಯ. ಯುಗಗಳ ನಡುವೆ ಅಲ್ಪ ಜಗಳವಾದರೂ ತ್ವರಿತವಾಗಿ ಪರಿಹಾರ ಕಂಡುಬರಲಿದೆ. ಪ್ರೇಮ ಸಂಬಂಧದಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆಯ ಮೇಲೆ ಬೆಳವಣಿಗೆ ಇರಲಿದೆ. ಸಂಗಾತಿಯ ಮಾತು ಶ್ರದ್ಧೆಯಿಂದ ಕೇಳಿ. ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಇರಲಿ. ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಕೆಲವೆರಡು ದಿನ ಗೊಂದಲ, ತಾತ್ಕಾಲಿಕ ಮನಸ್ತಾಪ, ಆದರೆ ಸಹಾನುಭೂತಿ ಮತ್ತು ಮಾತುಕತೆಯಿಂದ ಸಡಿಲತೆ ಮುಖ್ಯ. ಮನೆ ಅಥವಾ ಆಸ್ತಿ ಸಂಬಂಧಿತ ನಿರ್ಧಾರಗಳು ಮುಂದಕ್ಕೆ ಹೋಗಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಉತ್ತಮ ಸುದ್ದಿಯಿಂದ ಸಂತೋಷ ದೊರಕಲಿದೆ. ಮನೆಯ ಹಿರಿಯರ ಆಶೀರ್ವಾದದಿಂದ ಅಡಚಣೆಗಳು ತಾತ್ಕಾಲಿಕವಾಗಬಹುದು. ಮತ್ತು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಈ ತಿಂಗಳು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ಆದರೆ ಭೌತಿಕ ಶಕ್ತಿ ಕಮ್ಮಿಯಾಗಬಹುದು. ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಮಧುಮೇಹ, ತಜ್ಞ ದೇಹದಲ್ಲಿ ಉಷ್ಣತೆ ಅಥವಾ ಜೀರ್ಣಕ್ರಿಯಾ ತೊಂದರೆ ಉಂಟಾಗಬಹುದು. ಪ್ರವಾಸ ಅಥವಾ ದೀರ್ಘ ಪ್ರಯಾಣದ ವೇಳೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಗೋಧಿ ಹಿಟ್ಟು, ತುಳಸಿ ಕಷಾಯ, ನಿತ್ಯ ಧ್ಯಾನ ಇದನ್ನು ಸರಿಯಾಗಿ ಬಳಸಿಕೊಳ್ಳಿ. ಇದರಿಂದ ನಿಮ್ಮ ದೇಹದ ಒಂದು ಸ್ಥಿತಿ ಉತ್ತಮವಾಗಿಸಲು ಸಾಧ್ಯ. ಮತ್ತು ಈ ತಿಂಗಳ ನಿಮ್ಮ ಪರಿಹಾರಕ್ಕಾಗಿ ಗುರುವಾರದ ದಿನ ಪ್ರತಿ ಗುರುವಾರ ಶ್ರೀ ಗುರುದೇವರಿಗೆ ಹಳದಿ ಹೂವಿನಿಂದ ಅರ್ಚನೆಯನ್ನು ಮಾಡಿ ಬಾಳೆಹಣ್ಣನ್ನು ಸಮರ್ಪಿಸಿ. ಪ್ರತಿದಿನ ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು 27 ಬಾರಿ ಜಪವನ್ನು ಮಾಡಿ. ಪ್ರತಿ ಶನಿವಾರ ಸಾಧ್ಯವಿದ್ದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ, ಅನ್ನದಾನ, ವಸ್ತ್ರದಾನವನ್ನು ಮಾಡಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಶುಭ ದಿನಗಳು 5, 9, 14, 21, 26, 30 ಇದೆಷ್ಟು ಶುಭ ದಿನಗಳು. ಮತ್ತು ಎಚ್ಚರಿಕೆಯ ಮಾಡಬೇಕಾದಂತಹ ದಿನಗಳು 3, 8, 16, 28 ಇದಿಷ್ಟು ತುಂಬ ಎಚ್ಚರಿಕೆ ಮಾಡಬೇಕಾದಂತಹ ದಿನ. ಧನುರಾಶಿಗೆ ಧೈರ್ಯ ಶ್ರದ್ಧೆ ಮತ್ತು ತಾಳ್ಮೆಯೊಂದಿಗೆ ಕೆಲಸ ಮಾಡಿದವರಿಗೆ
ಉತ್ತಮ ಸಮಯವಾಗಲಿದೆ. ಹುಡುಕುತ್ತಿರುವವರು ಒಳ್ಳೆಯ ಒಂದು ಅವಕಾಶವನ್ನು ಪಡೆಯುವಂಥ ತಿಂಗಳು ಆಗಬಹುದು. ಸಂಬಂಧಗಳಲ್ಲಿ ಸ್ಪಷ್ಟತೆ, ಹಣದ ವಿಷಯದಲ್ಲಿ ಜಾಗೃತಿ, ಆರೋಗ್ಯದಲ್ಲಿ ನಿಯಮಿತ ಜೀವನ ಶೈಲಿ ತುಂಬ ಅಗತ್ಯ. ಸ್ನೇಹಿತರೆ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಹಾಗೂ ವಿಷಯಗಳು ಬೇಕಾಗಿದ್ದಲ್ಲಿ ನಿಮ್ಮ ಜಾತಕದ ಪರಿಶೀಲನೆ ಹಾಗೂ ಜಾತಕದ ವಿಮರ್ಶೆಯನ್ನು ಮಾಡಿಕೊಳ್ಳಿ ಮತ್ತು ಪ್ರತಿ ತಿಂಗಳ ಭವಿಷ್ಯ, ಮಾಸ ಭವಿಷ್ಯ, ವಾರ ಭವಿಷ್ಯ, ದಿನ ಭವಿಷ್ಯ ಎಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ.